ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವಾಗ ನಾವು ಎಲ್ಲಿದ್ದೀವಿ ಅಂತ ಗೆಸ್ ಮಾಡಿ. ಸೊ ನಾವಿವತ್ತು ಪ್ಯಾರಿಸಿಗೆ ಬಂದಿದ್ದೀವಿ. ಸೊ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ನಮ್ಮ ಮದುವೆ ಆಗಿ 8 years ಆಗ್ತಾ ಇದೆ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸ್ಪೆಷಲ್ ಆಗಿರಲಿ ಅಂತ ಪ್ಯಾರಿಸಿಗೆ ಬಂದಿದ್ದೀವಿ. ಇವತ್ತು ಐಫಿಲ್ ಟವರ್ಗೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ಇಲ್ಲಿ Airbnb-ಯಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದೀವಿ. ಸೊ ಒಂದು ರೂಮ್, ಹಾಲ್, ಕಿಚನ್ ಎಲ್ಲ ಇದೆ. ಸೊ ಅದು ತೋರಿಸ್ತೀನಿ ನಿಮಗೆ, ಹೋಮ್ ಟೂರು. ಆ್ಯಂಡ್ ಇಲ್ಲಿ ಗಾರ್ಡನ್ ತುಂಬ ಪ್ರಿಟಿಯಾಗಿದೆ, ಫ್ಲವರ್ಸ್ ಎಲ್ಲ ಬೆಳೆಸಿದ್ದಾರೆ ನೋಡಿ. ಹಿಂದೆ ಎಲ್ಲ ಅಪಾರ್ಟ್ಮೆಂಟ್ಸ್ ಇದೆ. ಸೊ ನಾವು ನೆನ್ನೆನೆ ಹೊರಟು ಬಂದ್ವಿ. ಇಲ್ಲೇ ಸ್ಟುಟ್ಗಾರ್ಟಿಂದ ಇಲ್ಲಿಗೆ ಒಂದು 7 hours ಜರ್ನಿ. ಒಂದು 650 kilometers ಏನೋ ಇರೋದು. ನಾವು ಕಾರಲ್ಲೇ ಬಂದ್ವಿ ಟ್ರೈನ್ಗಿಂತ. ಸೊ ನಮಗೆ ಲಗೇಜ್ ಎಲ್ಲ ಜಾಸ್ತಿ ಕ್ಯಾರಿ ಮಾಡೋದಕ್ಕೆ ಕನ್ವೀನಿಯೆಂಟ್ ಆಗೋ ಇರುತ್ತೆ. ಆ್ಯಂಡ್ ನಮಗೆ ಡ್ರೈವ್ ಕೂಡ ಇಷ್ಟ. ಸೊ ಫ್ರಾನ್ಸಲ್ಲಂತೂ ರೋಡ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫುಲ್ ಸೀನಿಕ್ ಆಗಿ ಕಾಣಿಸುತ್ತೆ. ವಾಪಸ್ ಹೋಗಬೇಕಾದ್ರೆ ತೆಗಿತೀನಿ ಅದನ್ನೆಲ್ಲ ಶಾರ್ಟ್ಸು. ನೆನ್ನೆ ಮಧ್ಯಾಹ್ನ ಅರೌಂಡ್ 2:30 ಆಗಿಬಿಟ್ಟು ಯಾಮಿಗೆ ನೆನ್ನೆ ಸ್ಪೋರ್ಟ್ಸ್ ಡೇ ಬೇರೆ ಇತ್ತು. ಸೊ ಅದನ್ನೆಲ್ಲ ಫಿನಿಶ್ ಮಾಡಿಕೊಂಡು 2:30ಗೆ ಹೊರಟಿ ಇಲ್ಲಿ ಬರೋಷ್ಟೊತ್ತಿಗೆ 11:30 ಆಗ್ತಾಯಿತ್ತು. ನಾವೆಲ್ಲ ಬ್ರೇಕ್ ಮಾಡಿಕೊಂಡು ಬರೋಷ್ಟರಲ್ಲಿ. ಆ್ಯಂಡ್ ಇವತ್ತು ಬೆಳಿಗ್ಗೆನೇ ರೆಡಿ ಆಗಿದ್ದೀವಿ. ಸೊ ಫಸ್ಟ್ ಕಾರ್ ಇಲ್ಲೇ ಬಿಟ್ಟು ಹೋಗ್ತೀವಿ, ಯಾಕೆಂದರೆ ಇಲ್ಲಿ ಪ್ಯಾರಿಸಲ್ಲಿ ರೋಡ್ಸ್ ಎಲ್ಲ ಸ್ವಲ್ಪ ನ್ಯಾರೋ ಆಗಿರುತ್ತೆ ಆ್ಯಂಡ್ ಪಾರ್ಕಿಂಗ್ ಕೂಡ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಕಾರ್ ಆದರೆ ಇಲ್ಲೇ ಬಿಟ್ಬಿಟ್ಟು ಲೋಕಲ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋಣ ಅಂತಿದ್ದೀವಿ. ಸೊ ಫಸ್ಟ್ ಇವತ್ತು ಐಫಿಲ್ ಟವರ್ಗೆ ಹೋಗೋದು ಆ್ಯಂಡ್ ಅಲ್ಲಿ ಮೇಲೆಲ್ಲ ಲಿಫ್ಟಲ್ಲಿ ಹೋಗಬೇಕು. ಸೊ ಅದನ್ನು ನೋಡಿಕೊಂಡು ಆ್ಯಂಡ್ ಈವ್ನಿಂಗ್ ಕೂಡ ಲೈಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಐಫಿಲ್ ಟವರ್ ಹತ್ರ. ಸೊ ಅದನ್ನು ನೋಡೋದು ಆ್ಯಂಡ್ ಮಿಕ್ಕಿದೆಲ್ಲ ಒಂದು ಟೆಂಪಲ್ಗೂ ಹೋಗೋಣ ಅಂದ್ಕೊಂಡಿದ್ದೀವಿ. ಇಲ್ಲೆಲ್ಲಾದರೂ ಸಿಕ್ಕಿದ್ರೆ ನಿಯರ್ ಬೈ. ಸೊ ಅಷ್ಟು ಮಾಡೋಣ ಇವತ್ತು. ಬನ್ನಿ ಹೋಗೋಣ. ಇದು ಟ್ರೈನಲ್ಲಿ ಡೈಲಿ ಟಿಕೆಟ್ ತೊಗೋಬೋದು. ಈ ಥರ ಟಿಕೆಟ್ ಕೌಂಟರ್ ಇರುತ್ತೆ. ಅಡಲ್ಟ್ಸ್ಗೆ 14 euros ಮತ್ತು ಮಕ್ಕಳಿಗೆ 7 euros. ಸೊ ಅದರಲ್ಲಿ ನಾವು ಟ್ರೈನ್ ಬೇಕಾದರೆ, ಮೆಟ್ರೋ ಬೇಕಿದ್ರೂ ತೊಗೋಬೋದು, ಬಸ್ಸಲ್ಲಿ ಬೇಕಿದ್ರೂ ಹೋಗ್ಬೋದು, ಯಾವುದಾದ್ರೂ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ಬೋದು. ಸೊ ಇದು ಪ್ಯಾರಿಸಲ್ಲಿರೋ ಮೆಟ್ರೋ. ನಾವು ಒಂದು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಇರೋದ್ರಿಂದ ಟ್ರೈನ್ಸ್ ಎಲ್ಲ ಹಳೆಯದಾಯಿತು. ಸಿಟಿ ಸೆಂಟ್ರಲ್ ಒಂದು ಸ್ವಲ್ಪ ಹೊಸದಾಗಿದೆ. ಸೊ ಫಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಫುಲ್ ತಮಿಳ್ ಅಲ್ಲೆಲ್ಲ ಬರೆದಿದ್ದಾರೆ ಬೋರ್ಡ್ಸು. ಇಷ್ಟೊಂದು ಶಾಪ್ಸ್ ಇದೆ. ಆ್ಯಂಡ್ ಇದು ದೇವಸ್ಥಾನ, ಗಣೇಶ ದೇವಸ್ಥಾನ. ಆ್ಯಂಡ್ ಎಷ್ಟೊಂದು ಅಂಗಡಿಗಳಲ್ಲಿ ಇಲ್ಲೆಲ್ಲ ಫುಲ್ ತಮಿಳಿಯನ್ ಸೆಟಲ್ ಆಗಿದ್ದಾರೆ ಅನಿಸುತ್ತೆ. ಅಷ್ಟೊಂದು ಬೋರ್ಡ್ಸ್ ಎಲ್ಲ ತಮಿಳ್ ನೇಮ್ಸ್ ಎಲ್ಲ ಇದೆ, ತಮಿಳಲ್ಲೇ ಬರೆದಿದೆ ಆ್ಯಕ್ಚುಲಿ. ಸೊ ಫ್ರಾನ್ಸ್ ಫೇಮಸ್ ಫಾರ್ ಪ್ಯಾಟಿಸರಿ ಮತ್ತು ಚಾಕ್ಲೇಟ್ಗೆ. ಸೊ ಫಸ್ಟ್ ಅಲ್ಲಿಗೆ ಬಂದಿದ್ದೀವಿ ಒಂದು ಬೇಕ್ರಿಗೆ. ನೋಡಿ, ಇಲ್ಲಿ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಅಂತ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಆಮೇಲೆ ಐಫಿಲ್ ಟವರ್ಗೆ ಹೋಗೋಣ ಅಂತ. ಎಷ್ಟು ವೆರೈಟಿ ಇದೆ ನೋಡಿ. ಆ್ಯಂಡ್ ಜರ್ಮನಿಯಲ್ಲಿ ಇದ್ದಾಗೆ ಒಂದು ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ. ಇಲ್ಲಿ ರೆಗ್ಯುಲರ್ ನಮ್ಮ ಇಂಡಿಯನ್ ಸ್ವೀಟ್ಸ್ ಇರುತ್ತಲ್ಲ, ಅಷ್ಟು ಸ್ವೀಟ್ ಇರುತ್ತೆ. ಆ್ಯಂಡ್ ಚಾಕ್ಲೇಟ್ಸ್ ಕೂಡ ಅಷ್ಟೇ, ತುಂಬ ವೆರೈಟಿ. ಆ್ಯಂಡ್ ಯೂಶ್ವಲಿ ಗಿಫ್ಟಿಂಗ್ ಎಲ್ಲ ತೊಗೊತಾರೆ ಅನಿಸುತ್ತೆ ಇಲ್ಲಿ. ಸೊ ನಾವು ಇದೊಂದು ಟಾರ್ಟ್ ಟೈಪ್ ತೊಗೊಂಡ್ವಿ. ಆ್ಯಂಡ್ ಇನ್ನೊಂದು ವೆಜ್ಜೇನೆ, ಚೀಸು ಮತ್ತು ಜುಕೀನಿ, ಟೊಮ್ಯಾಟೊ ಎಲ್ಲ ಹಾಕಿ ಮಾಡಿದರು. ಇದು ಮ್ಯಾಕ್ರೋನ್ಸ್ 2 ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ವಿ. ಇದಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿಂದ ಡೈರೆಕ್ಟ್ ಬಸ್ ಇದೆ, ಒಂದು 4-5 ಸ್ಟಾಪ್ಸ್ ಅಷ್ಟೇ. ಡೈರೆಕ್ಟ್ ಐಫಿಲ್ ಟವರ್ ಮುಂದೆ ಹೋಗಿ ಅಲ್ಲೇ ಸ್ಟಾಪ್ ಮಾಡುತ್ತೆ. ಇದು ಎಂಟ್ರಿ. ಇಲ್ಲಿ ಚೆಕಿಂಗ್ ಎಲ್ಲ ಇದೆ. ಸೊ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಒಂದು ಲಿಮಿಟೆಡ್ ಸೈಜ್ ಇದೆ. ಆ್ಯಂಡ್ ನೈಫ್ ಅಂಥದ್ದೆಲ್ಲ ಏನು ಕ್ಯಾರಿ ಮಾಡಬಾರ್ದು. ಕೆಳಗಿಂದ ಹೆಂಗೆ ಕಾಣಿಸುತ್ತೆ. ಸೊ ಈ ಕಡೆ ಹೋಗಬೇಕು ಎಂಟ್ರೆನ್ಸ್ಗೆ.
ಇಲ್ಲೆಲ್ಲ ಫುಲ್ ಚೆಕಿಂಗ್ ಇತ್ತು. ಇದಕ್ಕೆ ಟಿಕೆಟ್ಸ್ ಕೂಡ ಬೈ ಮಾಡಬೇಕು ಲಿಫ್ಟಲ್ಲೆಲ್ಲ ಹೋಗ್ಬೇಕಂದ್ರೆ. ಅದರ ಟ್ಯಾರಿಫ್ ಒಂದ್ಸರಿ ತೋರಿಸ್ತೀನಿ. ಇಲ್ಲಿ ಮಧ್ಯಕ್ಕೆ ಸೆಕೆಂಡ್ ಫ್ಲೋರ್ ಅಂತ ಇದೆಯಲ್ಲ, ಅಲ್ಲಿಗೆ ಸಪ್ರೇಟ್ ತೊಗೋಬೋದು. ಸ್ಟೇರ್ಸಿಗೆ ಸಪ್ರೇಟ್ ಇದೆ, ಲಿಫ್ಟಿಗೆ ಸಪ್ರೇಟ್ ಇದೆ, ಆ್ಯಂಡ್ ಫುಲ್ ಮೇಲ್ ಹೋಗೋದಕ್ಕೆ ಸಪ್ರೇಟ್ ಪ್ರೈಸಸ್ ಇದೆ. ಇಲ್ಲಿ ಟಿಕೆಟ್ಸ್ಗೆ ಕ್ಯೂ ಇದೆ. ಸೊ ತುಂಬ ಜನ ಇದ್ದರೆ ಇಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಆನ್ಲೈನು ಇದೆ ಅವೈಲಬಿಲಿಟಿ, ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಬರ್ಬೋದು. ಬಟ್ ನಾವು ಚೆಕ್ ಮಾಡಿದಾಗ ಆನ್ಲೈನ್ ಬರೀ ಸೆಕೆಂಡ್ ಫ್ಲೋರ್ ನೋಡಿ ಕಾಣಿಸುತ್ತೆ, ಲಿಫ್ಟ್ ಹೇಗೆ ಹೋಗ್ತಾರೆ. ಸೊ ಬರೀ ಸೆಕೆಂಡ್ ಫ್ಲೋರ್ಗೆ ಅವೈಲಬಿಲಿಟಿ ಇದ್ದಿದ್ದು, ಫುಲ್ ಟಾಪ್ ಫ್ಲೋರ್ಗೆ ಹೋಗೋದಕ್ಕೆ ಇರಲಿಲ್ಲ. ಸೊ ಅದಕ್ಕೆ ಇಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಎಷ್ಟು ಹ್ಯೂಜ್ ಆಗಿದೆ. ತೂಕದ್ದು ಎಲಿವೇಟರ್ದು ತೂಕ. This time in yellow. Same yellow of the cylinder, yellow of the elevator door. Like there was no kind of ಸೊ ತುಂಬ ಎಲಿವೇಟರ್ಸ್ ಇದೆ, ಬಟ್ ಜನ ಜಾಸ್ತಿ ತುಂಬ್ಕೊಂಡಾಗ ಕಾಣಿಸುತ್ತೆ ಎಲಿವೇಟರ್ ಹತ್ರ ಮಾತ್ರ. ಆ್ಯಂಡ್ ಮೇಲೆ ಹೋದಾಗ ತುಂಬ ಜಾಗ ಇದೆಯಲ್ಲ, ಸೊ ಇನ್ನು ಜನ ಗೊತ್ತಾಗಲ್ಲ ಅಷ್ಟೇ. ಆ್ಯಂಡ್ ಸ್ಟೇರ್ಸ್ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಆರಾಮಾಗಿ ಯಾವ್ದು ಬೇಕಾದರೂ ಆಪ್ಷನ್ಸ್ ತೊಗೋಬೋದು. ಹಾಯ್, ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ನೋಡಿ ಮೇಲೆ. ಸೊ ಇಲ್ಲಿ ಫುಲ್ ಟಾಪ್ ಫ್ಲೋರ್ ತನಕ ಲಿಫ್ಟ್ ಟಿಕೆಟ್ ತೊಗೊಂಡ್ಬಿಟ್ವಿ ನಾವು, ಅವಳು ಹತ್ತಲ್ಲ ಅಷ್ಟೆಲ್ಲ ಅಂತ. ಸೊ ಫಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಸ್ಟಾಪ್ ಮಾಡ್ತಾರೆ, ಇಲ್ಲೆಲ್ಲ ನೋಡಿಕೊಂಡು ಆಮೇಲೆ ಟಾಪ್ ಫ್ಲೋರು, ಆಮೇಲೆ ವಾಪಸ್ ಬರ್ತಾ ಫಸ್ಟ್ ಫ್ಲೋರಲ್ಲಿ ನಿಲ್ಲಿಸ್ತಾರೆ. ಸೊ ಇಲ್ಲಿಂದ ಸಿಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ತುಂಬ ಜನ ಇಲ್ಲ ಇವತ್ತು. ಸೊ ಟಿಕೆಟ್ ಬೇಗ ಸಿಕ್ತು, ಒಂದು 10 ಮಿನಿಟ್ಸ್ ಅಷ್ಟೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು, ಆರಾಮಾಗಿ ಟಿಕೆಟ್ ಸಿಕ್ತು. ಆಮೇಲೆ ಇದ್ರ ಮುಂದೆ ಒಂದು ಸ್ಟ್ರೀಮ್ ಹರಿತಾ ಇದೆ ಇಲ್ಲಿ, ಅದ್ರಲ್ಲಿ ಕ್ರೂಸ್ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಈ ಕಡೆ ಇದು ಅದರ್ ಸೈಡ್, ಇಲ್ಲಿಂದ ಪೂರ್ತಿ ಫುಲ್ ಸಿಟಿ, ಒಂದು ಸ್ವಲ್ಪನೂ ಗ್ರೀನ್ ಕಾಣಲ್ಲ ನೋಡಿ, ಫುಲ್ ಬಿಲ್ಡಿಂಗ್ಸ್. ಒಂದು ಸೈಡಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಹಳೆ ಸಿಟಿ ಅನಿಸುತ್ತೆ, ಅದೆಲ್ಲ ಹಳೇದು ಆರ್ಕಿಟೆಕ್ಚರ್ ಎಲ್ಲ ಕಾಣಿಸುತ್ತೆ. ಅದ್ರ ಹಿಂದೆ ಫುಲ್ ಸ್ಕೈ ಸ್ಕೇಪರ್ಸ್ ಎಲ್ಲ ಇದೆ. ಸೊ ಆ ಕಡೆಯಿಂದ ವ್ಯೂ ಚೆನ್ನಾಗಿದೆ. ಇದು ಫುಲ್ ಸಿಟಿ. ಇಲ್ಲಿರೋದು ಕಾಣ್ತಾ ಇದೆಯಲ್ಲ, ಇದು ಮ್ಯೂಸಿಯಮ್ಮು, ಆರ್ಮಿ ಮ್ಯೂಸಿಯಮ್ಮು. ಮತ್ತು ಇಲ್ಲಿ ಲಕ್ಸೆಂಬರ್ಗ್ ಗಾರ್ಡನ್ ಎಲ್ಲ ಏನೋ ಇದೆ. ಇನ್ನೂ ಮೇಲಿಂದ ಹೇಗೆ ಕಾಣಿಸುತ್ತೆ ನೋಡಬೇಕು. ಸೊ ಎಲ್ಲ ಕಡೆ ಈ ಥರ ಇಟ್ಟಿರ್ತಾರೆ. ಇದಕ್ಕೆ €1 or €2 ಕಾಯಿನ್ಸ್ ಇದ್ರೆ ಹಾಕ್ಬೋದು, ಆ್ಯಂಡ್ ಸಿಟಿ ನೋಡ್ಬೋದು. ಸೊ ಇಲ್ಲಿ ಗೈಡ್ಸ್ ಕೂಡ ಇರ್ತಾರೆ. ಸೊ ಅವ್ರು ಹೇಳ್ತಾರೆ ನಮಗೆ ಯಾವ್ದ್ಯಾವ್ದಿದೆ ಲ್ಯಾಂಡ್ ಮಾರ್ಕ್ಸ್ ಈ ಥರ ವ್ಯೂ ಅಲ್ಲಿ ಅಂತ. ಸೊ ಅದನ್ನು ಫೋಕಸ್ ಮಾಡಿ ನಾವು ನೋಡ್ಬೋದು. ಸೊ ಸೆಕೆಂಡ್ ಫ್ಲೋರ್ ಆದಮೇಲೆ ವಾಪಸ್ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಲಿಫ್ಟ್ ಬರುತ್ತೆ. ನಿಮಗೆ ಫುಲ್ ಟಾಪ್ ಫ್ಲೋರ್ ತನಕನೂ ಲಿಫ್ಟ್ ಬೇಡ ಅಂದರೆ ಸೆಕೆಂಡ್ ಫ್ಲೋರ್ ತನಕ ಸ್ಟೇರ್ಸಲ್ಲಿ ಕೂಡ ಬರ್ಬೋದು. ನೋಡಿ ಸ್ಟೇರ್ಸ್ ಇದೆ ಇಲ್ಲಿ. ಸೊ ಅದಕ್ಕೆ ಟಿಕೆಟ್ ಪ್ರೈಸ್ ಇನ್ನೊಂದು ಸ್ವಲ್ಪ ಕಮ್ಮಿ. ಸೊ ಸೆಕೆಂಡ್ ಫ್ಲೋರ್ ಅಂದರೆ ಲಿಟ್ರಲ್ ಮೀನಿಂಗ್ ಅಲ್ಲ, ಸ್ವಲ್ಪ ಮೇಲೇನೆ ಇದೆ. ಸೊ ಅಷ್ಟು ಸ್ಟೇರ್ಸ್ ಹತ್ಕೊಂಡು ಬಂದು ಆಮೇಲೆ ಇಲ್ಲಿಂದ ಲಿಫ್ಟ್ ತೊಗೋಬೋದು. ತೋರಿಸಿ ಟಿಕೆಟ್.
ಎಲ್ಲಿದ್ದೀವಿ ಈಗ? ಇವತ್ತು ಪ್ಯಾಲೇಸ್. ಪ್ಯಾಲೇಸ್ ಅಲ್ಲ, ಪ್ಯಾರಿಸ್. ಪ್ಯಾರಿಸ್. ಹಾಂ ಇವತ್ತು ನಾವು ಪ್ಯಾರಿಸ್ ಹಾಂ. ಅಲ್ಲಿ ವಿಂಡೋಸ್ ಅಲ್ಲಿ ನೋಡ್ತಾ ಇದ್ವಿ. ಇದು ಏನು ಹೆಸರು ಇಲ್ಲಿ? ಪ್ಯಾರಿಸಲ್ಲಿ ಎಲ್ಲಿಗೆ ಬಂದಿದ್ದೀವಿ? ಗೊತ್ತಿಲ್ಲ. ಐ ಏನು ಟವರ್ ಇದು? ಯೋನ. ಹಾಂ ಯೋನ. ಯೋನ ಅಲ್ಲ, ಟವರ್ ಹೆಸರೇನು? ಗೊತ್ತಿಲ್ಲ. ಐಫಿಲ್ ಟವರ್. ಐಫಿಲ್ ಟವರ್. ಗೊತ್ತು ತಾನೇ ನಿಂಗೆ? ಐಫಿಲ್ ಟವರ್ ಅಲ್ಲಿ ಹೋಗಿದ್ವಿ. ಇದು ಐಫಿಲ್ ಟವರ್. ಇದು ಐಫಿಲ್ ಟವರ್. ಏನು ಮಾಡ್ತಾ ಇದೀಯ ಐಫಿಲ್ ಟವರಲ್ಲಿ? ಐಫಿಲ್ ಟವರ್ ಅಲ್ಲಿ ಸಿಗಾಕೊಂತ ಇದೀವಿ ನಾವು. ಇವಾಗ ಫುಲ್ ಟಾಪ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲೇನು ಅಷ್ಟು ಚೆನ್ನಾಗಿಲ್ಲ, ಫುಲ್ ಕ್ಲೋಸ್ಡ್ ಇಟ್ಬಿಟ್ಟಿದ್ದಾರೆ ನೋಡಿ, ತೋರಿಸ್ತೀನಿ. ಈ ಥರ ಎಲ್ಲ ಕ್ಲೋಸ್ಡ್ ಇದೆ, ಸೊ ಅಷ್ಟು ವ್ಯೂ ಗೊತ್ತಾಗಲ್ಲ. ಸೊ ಈ ಥರ ಫುಲ್ ವಿಂಡೋಸ್ ಇಟ್ಬಿಟ್ಟು ಇಲ್ಲಿಂದ ವ್ಯೂ ತುಂಬ ಮೇಲಿಂದ ಇದೆ, ಅಷ್ಟು ಗೊತ್ತಾಗ್ತಾಯಿಲ್ಲ. ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಮೇಲೆ ಹೋಗ್ಬೋದು, ಅಲ್ಲಿ ಹೋಗಿ ನೋಡೋಣ ಅಲ್ಲಿಂದ ಹೇಗೆ ಕಾಣುತ್ತೆ ಅಂತ. ಸೊ ಇಲ್ಲಿ ನ್ಯೂ ಡೆಲ್ಲಿ ಮತ್ತು ಆಗ್ರಾದು ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಕಂಟ್ರೀಸಲ್ಲೂ ಯಾವ್ಯಾವ ಟವರ್ಸ್ ಇದೆ ಆ್ಯಂಡ್ ಅದ್ರದ್ದು ಹೈಟ್ ಎಷ್ಟಿದೆ ಅಂತ ಎಲ್ಲ ಸ್ಪೆಸಿಫೈ ಮಾಡಿದ್ದಾರೆ. ಇಲ್ಲಿಂದ ನೋಡಿ ಹೇಗಿದೆ. ಇಲ್ಲಿ ಗ್ರಿಲ್ಸ್ ಹಾಕಿಬಿಟ್ಟಿದ್ದಾರೆ. ಅಂದರೆ ಟಾಪ್ ಫ್ಲೋರಿಗೆ ಬಂದಾದಮೇಲೆ ಮೇಲೆ ಸ್ಟೇರ್ಸ್ ಒಂದು ಫ್ಲೋರ್ ಹತ್ಕೊಂಡು ಬಂದರೆ ಇಲ್ಲಿ ಥರ ಇಲ್ಲಿಂದ ನೀವು ವ್ಯೂ ಚೆನ್ನಾಗಿದೆ. ನಾವು ಬಸ್ಸಲ್ಲಿ ಬಂದಿದ್ದು ರೋಡ್ ಇದು. ಇಲ್ಲೊಂದು ಜಾಗ ಇದೆ ನೋಡಿ, ಇಲ್ಲಿ ಸೊ ಅಲ್ಲಿ ಹೋದರೆ ನೈಟ್ ವ್ಯೂ ಇಲ್ಲಿ ಫುಲ್ ಟವರ್ ಕಾಣಿಸುತ್ತೆ. ಸೊ ನಾವು ಕೆಳಗೇನೆ ನಿಂತ್ಕೊಂಡ್ರೆ ಫುಲ್ ವ್ಯೂ ಬರೋಲ್ಲ ಟವರ್ದು, ಅರ್ಧ ಅಷ್ಟೇ ಬರೋದು ನಾವು ಕರೆಕ್ಟಾಗಿ ನಿಂತ್ಕೊಂಡ್ರೆ ಫೋಟೋಗೆ. ಸೊ ಅಲ್ಲಿಗೆ ಹೋದರೆ ಪ್ರಾಬ್ಲಿ ಚೆನ್ನಾಗಿ ಬರುತ್ತೆ, ನೋಡೋಣ ಸಂಜೆ ಆದರೆ ಹೋಗೋದು. ಇವಾಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರ್ ಎಲ್ಲ ಫುಲ್ ಸೀಲ್ಡ್, ಮತ್ತು ಇಲ್ಲಿ ಹಳೆ ಪಿಕ್ಚರ್ಸ್ ಐಫಿಲ್ ಟವರ್ದು ಅದೆಲ್ಲ ಇದೆ. ಆ್ಯಂಡ್ 1889 ಅಲ್ವಾ, 1889ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಇದು. ಆ್ಯಂಡ್ 324 ಮೀಟರ್ಸ್ ಏನೋ ಇದೆ. ಸೊ ತುಂಬ ಹಳೆಯದು. ಆ್ಯಂಡ್ ಕಂಪ್ಯಾರಿಟಿವ್ಲಿ ಯಾವ್ಯಾವ ಕಂಟ್ರೀಸಲ್ಲಿ ಇಷ್ಟು ಟಾಲ್ ಆಗಿರೋ ಟವರ್ಸ್ ಬಿಲ್ಡಿಂಗ್ಸ್ ಇದೆ ಅದರದ್ದೆಲ್ಲ ಇದೆ ಮೇಲೆ. ಆ್ಯಂಡ್ ಫೋಟೋಸ್ ಯಾವ್ಯಾವ ಜಾಗದಲ್ಲಿದೆ ಅಂತ. ಆ್ಯಂಡ್ ಇಲ್ಲಿ ಅಷ್ಟೇ, ಸುಮ್ಮನೆ ಒಂದು ರೌಂಡ್ ಫುಲ್ ಹಾಕ್ಬೋದು ಐಫಿಲ್ ಟವರ್ದು. ಆ್ಯಂಡ್ ಗ್ಯಾಲರಿ ಥರ ಇದೆ, ಆ್ಯಂಡ್ ರೆಸ್ಟೋರೆಂಟ್ ಇದೆ ಫಸ್ಟ್ ಫ್ಲೋರಲ್ಲಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸೊ ಆಯಿತು ಐಫಿಲ್ ಟವರ್ ಟೂರು ಚೆನ್ನಾಗಿತ್ತು. ನನಗೆ ಟಾಪ್ ಫ್ಲೋರ್ಗಿಂತ ಸೆಕೆಂಡ್ ಫ್ಲೋರ್ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸುತ್ತೆ. ಟಾಪ್ ಫ್ಲೋರಲ್ಲಿ ಅರ್ಧ ಕವರ್ ಮಾಡಿಬಿಟ್ಟಿರ್ತಾರಲ್ಲ, ಆ್ಯಂಡ್ ತುಂಬ ಮೇಲೆ ವ್ಯೂ ಚೆನ್ನಾಗಿದೆ. ಬಟ್ ಸೆಕೆಂಡ್ ಫ್ಲೋರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು ನನಗೆ. ಇಲ್ಲಿ ಫಸ್ಟ್ ಫ್ಲೋರಿಂದ ನೋಡಿ ಗ್ಲಾಸ್ ಓಪನಿಂಗ್ ಇದೆ, ಸೊ ನಡಿಬೋದು ಅದ್ರ ಮೇಲೆ. ಜಾಸ್ತಿ ಇಲ್ಲ, ಸುಮ್ಮನೆ ಸ್ವಲ್ಪ ಸ್ವಲ್ಪ ಅಲ್ಲಿ ಆ್ಯಂಡ್ ಇಲ್ಲಿಂದ ಕೆಳಗೆ ಕಾಣಿಸುತ್ತೆ. ಸೊ ಆನ್ಲೈನ್ ಟಿಕೆಟ್ಸ್ ತೊಗೋಬೋದು, ಅಥವಾ ಇಲ್ಲಿ ಕೌಂಟರ್ ಇರುತ್ತೆ ಟಿಕೆಟ್ಸ್ಗೆ. ಇಲ್ಲಿ ಕೆಫೆ ಅಂಥದ್ದೆಲ್ಲನೂ ಇದೆ. ಸೊ ಆನ್ಲೈನಲ್ಲಿ ತೊಗೊಂಡ್ರೆ ಡೇ ಪ್ರಕಾರ ಟೈಮಿಂಗ್ಸ್ ಏನಿಲ್ಲ, ಇವತ್ತಿನಗೆ ಅಂತ ಟಿಕೆಟ್ ತೊಗೊಂಡ್ರೆ ನಮ್ಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಬರ್ಬೋದು. ಸೊ ಇಲ್ಲಿಂದ ಬಿಡ್ತಾರೆ. ಇದು ಕ್ರೂಸ್. ಸೊ ಈ ಕ್ರೂಸಲ್ಲಿ ಕೆಳಗೆ ಮೇಲೆ ಎಲ್ಲ ಸೀಟಿಂಗ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲರೂ ಮೇಲೆ ಕುತ್ಕೊಳ್ಳೋದು, ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಇದು ಸಿಟಿ ಸೆಂಟ್ರಲ್ಲಿ ಒಂದು ಸ್ಟ್ರೀಮ್ ಇದೆ. ಸೊ ಆ ಸ್ಟ್ರೀಮಲ್ಲಿ ಫುಲ್ ಕವರ್ ಮಾಡುತ್ತೆ, ಅರೌಂಡ್ 1 hour ಏನೋ ಹೋಗುತ್ತೆ ನೋಡಿ. ಇಲ್ಲಿ ಪ್ಲೇಸಸ್ ಎಲ್ಲ ಸ್ಪೆಸಿಫೈ ಮಾಡಿದಾರಲ್ಲ, ಆ ರೂಟಲ್ಲಿ ಹೋಗಿ ಆ ಥರ ರೌಂಡ್ ಮಾಡ್ಕೊಂಡು ಬರುತ್ತೆ ಅಷ್ಟೇ.
ಇಲ್ಲಿ ಕ್ರೂಸಿಂದ ನೋಡಿ ಹೇಗೆ ಕಾಣುತ್ತೆ. ತರ ಇದೆ, ಎಲ್ಲರಿಗೂ ಮೇಲೆ ಸೀಟಿಂಗ್ ಇದೆ. ಇದಕ್ಕೆ 18 euros ಟಿಕೆಟ್ ಅಡಲ್ಟ್ಗೆ ಆ್ಯಂಡ್ 4 years ಅಬವ್ 8 euros ಏನೋ. ಮೇಲಿಂದ ತೋರಿಸಿದ್ನಲ್ಲ ಈ ಥರ ಸ್ಟ್ರೀಮ್ ಅದರಲ್ಲಿ ಹೋಗುತ್ತೆ ಫುಲ್ಲು. ಇದಕ್ಕೆ ಆಡಿಯೋ ಗೈಡ್ ಕೂಡ ಇದೆ. ಸೊ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ್ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅದ್ರದ್ದು ಏನು ಹಿಸ್ಟ್ರಿ ಇದೆ ಅಂತ ಎಲ್ಲ. ಆಮೇಲೆ ಐಫಿಲ್ ಟವರ್ ಹತ್ತಿರದಿಂದ ಏನೂ ಗೊತ್ತಾಗೋದಿಲ್ಲ, ತುಂಬ ಹತ್ತಿರ ಇದ್ರೂ ಮೇಲ್ ತನಕ ಕಾಣಿಸೋದೇ ಇಲ್ಲ. ಆ್ಯಂಡ್ ನಾವು ಫೋಟೋಸ್ ತೊಗೋಬೇಕಂದ್ರೂ ಬರೋದಿಲ್ಲ. ಸೊ ನಾವು ಕ್ರೂಸಲ್ಲಿ ಹೋದಾಗೇ ಫುಲ್ ವ್ಯೂ ಕಾಣಿಸಿದ್ದು ಕೆಳಗಿಂದ ಮೇಲ್ ತನಕ. ಆ್ಯಂಡ್ ಇನ್ನೊಂದು ಪಾಯಿಂಟ್ ತೋರಿಸಿದ್ನಲ್ಲ, ಅಲ್ಲಿ ಹೋದ್ರೂ ಕಾಣಿಸುತ್ತೆ. ಸೊ ತುಂಬ ಹತ್ತಿರದಿಂದ ಕಾಣಿಸಲ್ಲ. ಆ್ಯಂಡ್ ಈ ಥರ ಇಲ್ಲಿ ಹಳೆ ಬ್ರಿಡ್ಜಸ್ ಇದೆ. ಸೊ ಈ ಸ್ಟ್ರೀಮಿಂದ ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡೋದಕ್ಕೆ ಅದ್ರದ್ದು ಒಂದು ಸ್ವಲ್ಪ ಹಿಸ್ಟ್ರಿ ಅದೆಲ್ಲ ಇದೆ. ಅದು ಬಿಟ್ಟರೆ ಅವ್ರದ್ದು ಪಾರ್ಲಿಮೆಂಟು, ಯೂನಿವರ್ಸಿಟಿ ಅದೆಲ್ಲ ಒಂದೊಂದು ಶಾರ್ಟ್ ಹಾಕಿದ್ದೀನಿ ಅಷ್ಟೇ. ತುಂಬ ಲಾಂಗ್ ರೈಡ್ ಇತ್ತು ಕ್ರೂಸು, ಬಟ್ ಚೆನ್ನಾಗಿತ್ತು. ಆ್ಯಂಡ್ ಸೈಡಲ್ಲೆಲ್ಲ ಈ ಥರ ಕ್ರೂಸಲ್ಲೇ ಡಿನ್ನರು, ಲಂಚ್ ಅದೆಲ್ಲ ಇರುತ್ತೆ. ಇದು ಮಾಡಿತಾನೆ. ಈ ಥರ ಕ್ರೂಸಲ್ಲಿ ಇದನ್ನು ಪ್ಯಾಕೇಜ್ ಇದೆ ನೋಡಿ. ಇಲ್ಲಿ ಕೆಳಗೆ ಹೋಗ್ತಾ ಇದೆಯಲ್ಲ, ಅದರಲ್ಲಿ ಲಂಚ್ ಮತ್ತು ಡಿನ್ನರ್ ಇರುತ್ತೆ. ಸೊ ಅದರಲ್ಲಿ 100 ಮತ್ತು ಸ್ಪೆಸಿಫಿಕ್ ವಿಂಡೋ ಸೀಟ್ಸ್ ಬೇಕಂದರೆ 125 euros ಪರ್ ಪರ್ಸನ್ ಅಡಲ್ಟ್ಗೆ. ಸೊ ಅದನ್ನು ತೊಗೊಂಡ್ರೆ ಲಂಚ್ ಅಥವಾ ಡಿನ್ನರ್ ಯಾವುದಾದ್ರೂ ಚೂಸ್ ಮಾಡ್ಕೋಬೋದು, ಅಷ್ಟಿರುತ್ತೆ ಕಾಸ್ಟ್ ಅದು. ಆ್ಯಂಡ್ 1 hour ಇದು ಕ್ರೂಸ್ ಟೈಮ್. ಹಾಯ್, ಸೊ ಇವಾಗ ವಾಪಸ್ ಬಂದ್ವಿ. ಸೊ ಆಲ್ಮೋಸ್ಟ್ 7:45 ಹಂಗೆ ಆಗ್ತಾಯಿದೆ. ಬಟ್ ಎಷ್ಟು ಬೆಳಕಿದೆ ನೋಡಿ, ಇನ್ನೂ ಒಂದು 4 o'clock ಇದ್ದಾಗಿರುತ್ತಲ್ಲ ಸೂರ್ಯ ಮೇಲೆ, ಅಷ್ಟಿದೆ. ಇನ್ನು ಸನ್ಸೆಟ್ ಆಗೋದು ತುಂಬ ಲೇಟ್ ಇಲ್ಲಿ. ಬಟ್ ನಮಗೆ ಸುತ್ತಿ ಸಾಕಾಯಿತು, ತುಂಬ ಟಯರ್ಡ್ ಅನಿಸ್ತು ಬೆಳಗ್ಗೆಯಿಂದ ವಾಕ್ ಅಂತ. ಸೊ ಇವತ್ತು ರೆಸ್ಟ್ ಮಾಡಿಬಿಟ್ಟು ನಾಳೆ ಡಿಸ್ನಿಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಡಿಸ್ನಿಲ್ಯಾಂಡಲ್ಲಿ ಒಂದಿನನೇ ಸಾಕಾಗಲ್ಲ, ತುಂಬ ಇದೆ ಅಲ್ಲಿ ಗೇಮ್ಸ್ ಎಲ್ಲ ಆಡೋವಂಥದ್ದು. ಸೊ ಬೆಳಗ್ಗೆ ಓಪನ್ ಆಗುತ್ತಲ್ಲ, ಆ ಟೈಮ್ ಕರೆಕ್ಟಾಗಿ ಅಲ್ಲಿಗೆ ಹೋಗೋಣ. ಸೊ ಫುಲ್ ಡೇ ಯೂಸ್ ಮಾಡ್ಕೋಬೋದು ಅಂದ್ಕೊತಾ ಇದ್ವಿ. ಸೊ ಇವತ್ತು 8 o'clock ಆಯ್ತಲ್ಲ, ಇನ್ನೇನು ಡಿನ್ನರ್ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗೋದೇ ಪ್ಲ್ಯಾನು. ಸೊ ಐಫಿಲ್ ಟವರ್ ಎಲ್ಲ ಚೆನ್ನಾಗಿತ್ತು. ಸೊ ಇನ್ನೇನು ನೋಡಿಲ್ಲ ಇವತ್ತು. ಪ್ಯಾರಿಸಲ್ಲಿ ಮ್ಯೂಸಿಯಮ್ ಎಲ್ಲ ಇದೆ ಇಲ್ಲಿ, ಅದನ್ನು ನಾಳಿದ್ದು ಹೋಗ್ತೀವಿ. ಇವತ್ತು ಬರೀ ಐಫಿಲ್ ಟವರು, ಅದ್ರ ಸುತ್ತ ಇದ್ದ ಜಾಗ ಅದೆಲ್ಲ ನೋಡಿದ್ದು, ಕ್ರೂಸ್ಗೆ ಹೋಗಿದ್ದು ಅಷ್ಟೇ. ನಾಳೆ ಚೆನ್ನಾಗಿರುತ್ತೆ ಡಿಸ್ನಿಲ್ಯಾಂಡಲ್ಲಿ. ಯಾಮಿ ಎಂಜಾಯ್ ಮಾಡ್ತಾಳೆ ಅನಿಸುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.